ಇದೀಗ ನಮ್ಮ ಜೊತೆಯಲ್ಲಿ ದಾವಣಗೆರೆ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರ ಟಿ ಅಸ್ಗರ್ ಸರ್ ಇದ್ದಾರೆ. ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ವಿಭಜನೆ ಆಗಿದ್ದಾವೆ. ಮುಸ್ಲಿಂ ಮತಗಳಲ್ಲಿ ಕಾಂಗ್ರೆಸ್ ಹೊರತುಪಡಿಸಿ ಅತಿ ಹೆಚ್ಚು ಮತಗಳು SDP ದವರು ತಗುವ ಸಾಧ್ಯತೆಗಳು ಇದ್ದಾವೆ. ಕಾಂಗ್ರೆಸ್ ಭದ್ರಕೋಟೆ ದಕ್ಷಿಣ ಕ್ಷೇತ್ರ ಈ ಬಾರಿ ಸೋಲಿ ಕಾಣಿಸುತ್ತೆ. ಸರ್, ನಿಮ್ಗೆ ಎಲ್ಲೋ ಒಂದು ಕಡೆಯಿಂದ ಹಣದ ಸಹಾಯ ಬಂದು ಈ ಒಂದು ಪ್ರಚಾರ ಮಾಡಿದ್ದೀರಾ ಅಂತ ಆರೋಪವನ್ನು ಕೇಳಿ ಬರ್ತಾ ಇದೆ, ಇದು ನಿಜ? ಸಮುದಾಯ ನಿಂತಿದೆ, ಅವ್ರಿಗೆ ಬೀದಿ ತಳ್ಳಲ್ಲ ಜಬ್ಬಾರ್ ಸಾಹೇಬ್ರಿಗೂ. ಯಾವ ಕಾರಣ? ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ಮುಗಿದಿದೆ, ಮತದಾನ ಕೂಡ ಆಗಿದೆ. ಆದ್ರೆ ಇಲ್ಲಿ ಚುನಾವಣೆಯ ಕೂಗು ಇನ್ನು ಹಾಗೆ ಉಳಿದಿದೆ. ಯಾಕಂದ್ರೆ ಈ ಬಾರಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವ ಕುತೂಹಲ ಜನರಲ್ಲಿ ಕಾಡ್ತಾ ಇದೆ ಸ್ನೇಹಿತರೆ. ಸೊ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಪಡೆದುಕೊಳ್ಳೋಕೆ ಇದೀಗ ನಮ್ಮ ಜೊತೆಯಲ್ಲಿ ದಾವಣಗೆರೆ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರ ಟಿ ಅಸ್ಗರ್ ಸರ್ ಇದ್ದಾರೆ. ಬನ್ನಿ ಮಾತನಾಡೋಣ. ಸರ್, ಮೊದಲ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಈಗ ಏನಂದ್ರೆ ದಾವಣಗೆರೆ ಉಪಚುನಾವಣೆಗೆ ನಿಮ್ಮ ಸೋದರಿ ಟಿ ಜಬೀನಾಪ್ ಅವರು ಕೂಡ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೀರಾ. ಸೊ ಇದರ ವರ್ಕೌಟ್ ಆಗಿದೆ ಏನು ಸರ್? ವರ್ಕೌಟ್ ಆಗಿದೆ. ಚುನಾವಣೆಯಲ್ಲಿ ಒಳ್ಳೆ ಪ್ರಚಾರದಲ್ಲಿದ್ವಿ ನಾವು. ಒಬ್ಬ 25 ಅಭ್ಯರ್ಥಿಗಳ ಪೈಕಿ ಏಕೈಕ ಮಹಿಳಾ ಅಭ್ಯರ್ಥಿ ಆಗಿದ್ರಿಂದ ಅವರಿಗೆ ಮಹಿಳೆಯರು ಹೆಚ್ಚಿನ ಮತವನ್ನು ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಮನಸ್ಸಲ್ಲಿದೆ. ಹಾಗೂ 30 ಸ್ಲಮ್ ಏರಿಯಾಗಳಲ್ಲಿ ಒಂದು ಪ್ರಚಾರ ಮಾಡಿದ್ವಿ ನಾವು. ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತ ಹಾಕಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನಸ್ಸಿಗೆ ಅನಿಸುತ್ತೆ. ಸರ್, ಈಗ ಮುಖ್ಯವಾಗಿ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ಈಗ ಅಲ್ಪಸಂಖ್ಯಾತರ ಕೋಟ್ ಆಗಿದೆ. ಇದು ಒಂದು 85,000 ಅಲ್ಪಸಂಖ್ಯಾತರ ಮತಗಳಿದೆ. ಸೊ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಯಾವ ಯಾವ ಪಕ್ಷಕ್ಕೆ ಬಂದಿದೆ ಅಂತ ನಿಮ್ಗೆ ಏನಾದ್ರು ಇದರ ಸಾಧ್ಯತೆ ಇದೆ ಸರ್? ಈಗ ಮತಗಟ್ಟೆಯಲ್ಲಿ ಚುನಾವಣೆ ದಿವಸ ನಾನು ವಾತಾವರಣ ನೋಡಿದ್ದನ್ನ ಹೇಳ್ತಾ ಇದ್ದೀನಿ. ನನಗೆ ಅನಿಸಿದ್ದು, ನನ್ನ ಭಾವನೆ, ಸುಮಾರು 94ರಿಂದ ಚುನಾವಣೆಗಳನ್ನು ನೋಡ್ಕೊಂತ ಬರ್ತಾ ಇದ್ದೀನಿ ನಾನು. ಹಾಗಾಗಿ ಅದು ಒಂದು ಅಂದಾಜಿನ ಮೇಲೆ ನನ್ಗೆ ಅನಿಸುತ್ತೆ SDP ಪಕ್ಷ ಹಾಗೂ ಡಿ ಸೈಯದ್ ರಿಯಾಜ್ ಅವರು ಹಾಗೂ UM ಮನ್ಸೂರ್ ಅಲಿರವರು ಹಾಗೂ ಟಿ ಜಬೀನಾಪರ್ ಅವರು, ಆದಿಲ್ ಬಾಷರ್ ಅವರು, ಆಮೇಲೆ SDP ಪಕ್ಷದ ಅಭ್ಯರ್ಥಿ, ಇವರೆಲ್ಲರೂ ಸೇರಿ 60% ಮತವನ್ನ ಅಲ್ಪಸಂಖ್ಯಾತರ ಮುಸಲ್ಮಾನರ ಮತವನ್ನ ತಗೊಳ್ತಾರೆ ಅಂತಕ್ಕಂಥದ್ದನ್ನ ನನಗೆ ಅನಿಸ್ತಾ ಇದೆ. 60% ಮತಗಳನ್ನ ಈ ಒಂದು 4 ಪಕ್ಷೇತರು ಒಂದು SDP ಪಕ್ಷದ ಅಭ್ಯರ್ಥಿ ಸೇರ್ಕೊಂಡು ಚಲಾಯಿಸಿದ ಮತಗಳಲ್ಲಿ ಏನ್ ಚಲಾವಣೆ ಆಗಿದೆ ಅಲ್ಪಸಂಖ್ಯಾತರ ಮತಗಳು, ಅದರಲ್ಲಿ 60% ಮತಗಳನ್ನ ಈ ಅಭ್ಯರ್ಥಿಗಳು ತಗೊಳ್ತಾ ಇದ್ದಾರೆ. ಸರ್, ಇದೀಗ ನಾವು ಸಮುದಾಯದ ಮಾತಾಡಿದ್ರೆ ಈಗ ಯಾವ ಯಾವ ಸಮುದಾಯವರು ಯಾವ ಪಕ್ಷಕ್ಕೆ ಮತಗಳನ್ನು ಹಾಕಿದ್ದೀರಾ? ಸರ್, ನನಗೆ ಅನ್ಸುತ್ತೆ ವೀರಶೈವ ಲಿಂಗಾಯತ್ ಸಮುದಾಯದಲ್ಲಿ ಕೂಡ ಪರ್ಸೆಂಟೇಜ್ ಕಡಿಮೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ರೀತಿ ವಾಲ್ಮೀಕಿ ನಾಯಕ ಸಮುದಾಯದ ಅಭ್ಯರ್ಥಿ BJP ಇರೋದ್ರಿಂದ ಸಹಜವಾಗಿ ಅಲ್ಲಿ ಕೂಡ ಕಾಂಗ್ರೆಸ್ಸಿಗೆ ಕಡಿಮೆ ಇದೆ ಪರ್ಸೆಂಟೇಜ್. ಅದೇ ರೀತಿ ಕುರುಬು ಸಮುದಾಯದಲ್ಲಿ ಕೂಡ ವಿನಯ್ ಕುಮಾರ್ ಅವರು ಅಲ್ಲಿ BJP ಕೆಲಸ ಮಾಡಿದ್ರಿಂದ ಅಲ್ಲಿ ಕೂಡ ಮೈನಸ್ ಇದೆ ಕಾಂಗ್ರೆಸ್ ಅಂತ ಅನ್ಸುತ್ತೆ. ಹಾಗೂ ಹಿಂದುಳಿದ ವರ್ಗಗಳಲ್ಲಿ ಕೆಲವೊಂದು ಸಣ್ಣ ಸಮುದಾಯಗಳು ಬರ್ತಾರೆ, ಈಡಿಗರು, ಆಮೇಲೆ ಉಪ್ಪಾರು, ಕಬ್ಬೇರು, ಆಮೇಲೆ ಗಂಗಾಮತಸ್ಥರು, ಇನ್ನು ಅನೇಕ ದಾಸರು, ಇನ್ನು ಅನೇಕ ಸಮುದಾಯಗಳು ಬರ್ತವೆ. ಆ ಸಮುದಾಯದ ಓಟ್ಗಳನ್ನ ನೋಡೋದಾದ್ರೆ 50% ಕಾಂಗ್ರೆಸ್, 50% BJP ತೆಗೆದುಕೊಂಡಿದೆ ಅಂತ ಅನ್ಸುತ್ತೆ. SC-ನಲ್ಲಿ ಬಂಜಾರ ಸಮುದಾಯ ಇರ್ಬೋದು, ಭವಿ ಸಮುದಾಯ ಇರ್ಬೋದು, ಮಾದಿಗ ಸಮುದಾಯ ಅಥವಾ SC-ನಲ್ಲಿ ಏಕೆ ಸಮುದಾಯ ಇರ್ಬೋದು, ಕೊರ್ಮ ಸಮುದಾಯ ಇರ್ಬೋದು, ಈ ಎಲ್ಲಾ ಸಣ್ಣ ಸಮುದಾಯಗಳು ಓಟ್ಗಳನ್ನ ನೋಡೋದಾದ್ರೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಓಟ್ಗಳಾಗ್ತವೆ. ಇದರಲ್ಲೂ ಕೂಡ ಕಾಂಗ್ರೆಸ್ ಒಂದಿಷ್ಟು ಮೈನಸ್ ಇದೆ, 2-3% ಮೈನಸ್ ಇದೆ ಅಂತ ನಮ್ಗೆ ಕಾಣ್ತಾ ಇದೆ. ಅದೇ ರೀತಿ ಏನು ಮೇಲ್ವರ್ಗದವ್ರು ಇದಾರಲ್ಲ, BJP-ಯ ಕೋರ್ ಓಟ್ ಅಂತ ಏನ್ ಹೇಳ್ತೀವಿ, ಆ BJP-ಯ ಕೋರ್ ಓಟ್ ಕೂಡ ಇವತ್ತು ಕವರೇಜ್ ಮಾಡಿದೆ BJP ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗ್ಬೋದು ಅನ್ನೋ ಸಾಧ್ಯತೆ. ಮುಖ್ಯವಾಗಿ ಈಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಓಟ್ಗಳು ಬರುವ ಚಾನ್ಸಸ್ ಇದೆ? ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ವಿಭಜನೆ ಆಗಿದ್ದಾವೆ. ಅರ್ಧ ಚಲಾಯಿಸಿದ ಮತಗಳಲ್ಲಿ ಅರ್ಧ ಕಾಂಗ್ರೆಸ್ಸಿಗೆ ಹೋಗಿದ್ರೆ ಅರ್ಧ SDP ಮತ್ತು ಪಕ್ಷೇತರ ಅಭ್ಯರ್ಥಿಗಳಿಗೆ. ಈಗ ಅಂದಾಜಿನ ಮುಖಾಂತರ ಎಷ್ಟು ಲೀಡಿಂಗ್ ಅಲ್ಲಿ ಬರಬಹುದು, ಅಂದ್ರೆ ಎಷ್ಟು ಓಟ್ಗಳು ಬರಬಹುದು ಸರ್ ಕಾಂಗ್ರೆಸ್ ಪಕ್ಷಕ್ಕೆ?
ನಾನು ಇಷ್ಟೇ ಬರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಇದು ಒಂದು ಆ, ಗೆಲುವು ಏನಿದೆಯಲ್ಲ, ಗೆಲುವಿಗೆ ಒಂದು 8-10 ಸಾವಿರ ಹಿನ್ನಡೆ ಆಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ. ಸರ್, ಈಗ ಕಾಂಗ್ರೆಸ್ ಪಕ್ಷ ಈಗ ಒಂದು ಕಡೆ ಈ SDP ಆಗ್ಲಿ ಮತ್ತು ಪಕ್ಷೇತರ ಅಭ್ಯರ್ಥಿ ಇವರು ಎಲ್ಲರೂ ಸೇರಿ ಇದು ಒಂದು ಟೀಮ್, ಇದು ಒಂದು ಟೀಮ್. ಈ ಎರಡು ಟೀಮ್ ಅಲ್ಲಿ ಯಾರು ಮತಗಳು ಜಾಸ್ತಿ ತಗೊಳ್ಳುವ ಚಾನ್ಸಸ್ ಇದೆ? ಸಹಜವಾಗಿ ಮುಸ್ಲಿಂ ಮತಗಳಲ್ಲಿ ವಿಭಜನೆ ಆಗಿದೆ. ಅರ್ಧ ಕಾಂಗ್ರೆಸ್, ಅರ್ಧ ಇಂಡಿಪೆಂಡೆಂಟ್, SDP ತಗೊಂಡಿದೆ. ಈ ಮುಸ್ಲಿಂ ಮತಗಳಲ್ಲಿ ಕಾಂಗ್ರೆಸ್ ಹೊರತುಪಡಿಸಿ ಅತಿ ಹೆಚ್ಚು ಮತಗಳು SDP ದವರು ತಗುವ ಸಾಧ್ಯತೆಗಳು ಇದ್ದಾವೆ. ಸರ್, ಈಗ ಕಾಂಗ್ರೆಸ್ ಭದ್ರಕೋಟೆ ದಕ್ಷಿಣ ಕ್ಷೇತ್ರ ಈ ಬಾರಿ ಸೋಲಿ ಕಾಣಿಸುತ್ತೆ? ನನಗೆ ಅದೇ ಕಾಣಿಸ್ತಾ ಇದೆ. ನನಗೆ ಏನು 1989ರಲ್ಲಿ ಇದು ಒಂದು ಭದ್ರಕೋಟೆ ಆಗಿತ್ತು ಕಮ್ಯುನಿಸ್ಟ್ ಪಕ್ಷದ್ದು. ಆ ಸಂದರ್ಭದ ಚುನಾವಣೆಯನ್ನು ನೋಡಿದ್ದೆ ನಾನು ಚಿಕ್ಕವನು. ಆ ಭದ್ರಕೋಟೆಯನ್ನ ಹೊಡೆದು ಕಾಂಗ್ರೆಸ್ ಪಕ್ಷ ಆಳಿತಕ್ಕೆ ಬಂದಿತ್ತು. ಮೋತಿರಾಣ ಅವ್ರಿಗೆ ಗೆದ್ದಿದ್ರು. ನಂತರ ಒಂದು ಸಮುದಾಯದ ಕೈಯಿಂದ ಮತ್ತೊಂದು ಸಮುದಾಯಕ್ಕೆ ಪರಿವರ್ತನೆ ಆತಲ್ಲ, ಆ ಸಂದರ್ಭನೂ ನೋಡಿದ್ದೀನಿ 1994. ಆ ಸಂದರ್ಭದಲ್ಲೂ ಕೂಡ ಕಮ್ಯುನಿಸ್ಟ್ ಪಕ್ಷವನ್ನ, ಭಾರತೀಯ ಜನತಾ ಪಕ್ಷವನ್ನ ತಿರಸ್ಕರಿಸಿ ಮತದಾರ ಶಾಮನೂರು ಶಿವಶಂಕರಪ್ಪನವರನ್ನ ಗೆಲ್ಲಿಸಿದ್ರು. ನಂತರ ಆ ಚುನಾವಣೆ ನಂತರ 98ರಲ್ಲಿ 97ರಲ್ಲಿ SS ಮಲ್ಲಿಕಾರ್ಜುನ್ ಅವ್ರ ಫಾದರ್ ಶಾಮನೂರು ಶಿವಶಂಕರಪ್ಪ ಅವರು ಲೋಕಸಭೆಗೆ ಹೋದ ಸಂದರ್ಭದಲ್ಲಿ ಉಪಚುನಾವಣೆ ಬಂತು. ಅವಾಗ SS ಮಲ್ಲಿಕಾರ್ಜುನ್ ಅವರು ರಾಜಕೀಯಕ್ಕೆ ಎಂಟ್ರಿ ಆದ್ರು. ನಂತರ ಬಹುತೇಕ ಎಲ್ಲಾ ಚುನಾವಣೆಗಳಲ್ಲಿ ಸಚಿವ SS ಮಲ್ಲಿಕಾರ್ಜುನ್ ಅವರು ಚುನಾವಣೆ ಪರಿಣಿತ ಆತ. ಒಳ್ಳೆ ಚುನಾವಣೆ ಮಾಡೋದು, ಯಾವ ರೀತಿ ಗೇಮ್ ಚೇಂಜರ್ಸ್ 3 ದಿವಸಗಳಲ್ಲಿ ಯಾವ ರೀತಿ ಚುನಾವಣೆಯನ್ನ ಮಾಡಿ ತೋರಿಸ್ಬೇಕು ಅಂತಕ್ಕಂಥದ್ದನ್ನ ಆ ಒಂದು ಬುದ್ಧಿವಂತಿಕೆ ಸಚಿವ SS ಮಲ್ಲಿಕಾರ್ಜುನ್ ಅವ್ರ ಹತ್ರ ಇತ್ತು. ಅದನ್ನ ಈ ಸತಿ ಅವ್ರು ಯಾಕೋ ಸರಿಯಾಗಿ ಬಳಕೆ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಕಾರಣ ಏನಂತ ಹೇಳಿದ್ರೆ, AICC KPCCಯ ನಾಯಕರು, ಲೀಡರ್ಸ್ಗಳೆಲ್ಲ ಬಂದ್ರಲ್ಲ, ಅವ್ರಿಗೆ ಆತಿಥ್ಯ ಸತ್ಕಾರ ಅದರಲ್ಲೇ ಕಾಲಹರಣ ಆಗಿ ಹೋಗಿತ್ತು, ಅಥವಾ ಇವ್ರಿಗೆ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಬೇರೆ ಬೇರೆ ಸಮುದಾಯಗಳಿಗೆ ಪ್ರತ್ಯೇಕ ಸಭೆ ಸಮಾರಂಭ ಮಾಡಿ ಅವ್ರಿಗೆ ಆಶ್ವಾಸನೆ ಕೊಡೋದು, ಸ್ಲಮ್ ಏರಿಯಾದವ್ರಿಗೆ ಆಶ್ವಾಸನೆ ಕೊಡೋದು, ವಿಶೇಷವಾಗಿ ನಮ್ಮ ಸಮುದಾಯದಲ್ಲಿ ಮಂಡಕ್ಕಿ ಭಟ್ಟಿದವರ ಒಂದು ವಿಶೇಷ ಸಭೆಗಳನ್ನ ಮಾಡ್ತಿದ್ರು. ಆ ರೀತಿಯನ್ನು ಕಂಡು ಬಂದಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಹಿನ್ನಡೆ ಈ ಎಲ್ಲಾ ಕಾರಣಗಳನ್ನು ಸೇರ್ಕೊಂಡಿದೆ. ಅವ್ರ ಮೈಂಡ್ ಓಪನ್ ಆಗಿ ಅವ್ರ ಮೈಂಡ್ ನಡೆದಿಲ್ಲ. SS ಮಲ್ಲಿಕಾರ್ಜುನ್ ಅವ್ರದ್ದು ಪಕ್ಷದ ಮೈಂಡ್ ನಡೆದಿರೋದ್ರಿಂದ, AIC KPCC ಮೈಂಡ್ ನಡೆಯೋದ್ರಿಂದ ಅದಕ್ಕೂ ಕೂಡ ಹಿನ್ನಡೆ ಆಗ್ಬೋದು ಅವ್ರಿಗೆ. ಸರ್, ಈಗ ಮುಖ್ಯವಾಗಿ ಏನಂದ್ರೆ, ಈಗ ನಿಮ್ಮ ಸೋದರಿ T ಜಬೀನಪ್ಪ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು, ಭರ್ಜರಿ ಪ್ರಚಾರ ಕೂಡ ಮಾಡಿದ್ದಾರೆ. ಸರ್, ನಿಮ್ಗೆ ಎಲ್ಲೋ ಒಂದು ಕಡೆಯಿಂದ ಹಣದ ಸಹಾಯ ಬಂದು ಈ ಒಂದು ಪ್ರಚಾರ ಮಾಡಿದ್ದೀರಾ ಅಂತ ಆರೋಪವನ್ನು ಕೇಳಿ ಬರ್ತಾ ಇದೆ. ಇದು ನಿಜನಾ? 100% ನಿಜ. ಹಣದ ಸಹಾಯ ಆಗಿದೆ ನಮ್ಗೆ. ನಮ್ಮ ಜೇಬ್ನಿಂದ ನಾವು ಬಡವರು ಎಷ್ಟು ಖರ್ಚು ಮಾಡ್ಬೋದು ಅಷ್ಟು ಮಾಡಿದೀವಿ. ಅದಕ್ಕೆ ಮೀರಿ ನನ್ಗೆ ಹಣ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ. ಒಂದಿಷ್ಟು ಉಳ್ಳವರು ಸ್ನೇಹಿತರು ನನ್ನ ಜೊತೆಗೆ ಸ್ನೇಹಿತರು ಇದ್ದಾರೆ. ಪ್ರತಿ ಚುನಾವಣೆಗಳಲ್ಲೂ ಅವ್ರು ನನಗೆ ಧನ ಸಹಾಯ ಮಾಡ್ತಾರೆ. ಈ ಚುನಾವಣೆಯಲ್ಲೂ ಕೂಡ ಅವರು ಧನ ಸಹಾಯ ಮಾಡಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ಪ್ರಚಾರದಲ್ಲಿ ನಾನು ಅತಿ ಹೆಚ್ಚು ಪ್ರಚಾರ ಮಾಡಿದೆ. ಜನರ ಎದುರಿಗೆ ಹೋದೆ. ಒಂದು ದಿನ 5 ವರ್ಷ ನಾವು ಜನರ ಜೊತೆಗೆ ಇರ್ತೀವಿ, ಜನರ ಸಮಸ್ಯೆಗಳಿಗೆ ಹೋರಾಟ ಮಾಡ್ತೀವಿ. ಸಹಜವಾಗಿ ಚುನಾವಣೆಗಳಲ್ಲಿ ಅಂತ ಮತದಾರರು ನಮ್ಗೆ ಓಟ್ ಹಾಕ್ತಾರೆ. ನಮ್ದೇ ಆದಂತ ಒಂದು ವೋಟ್ ಬ್ಯಾಂಕ್ ಇದೆ. ಅದು ಯಾವ್ದು ರಾಜಕೀಯ ಪಕ್ಷದಲ್ಲ, ನಮ್ಗೆ ಆದಂತ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿರೋದು. ಅದು ಲೋಕಸಭೆಯಲ್ಲಿ 5128 ಮತಗಳನ್ನು ತಗೊಂಡಿದ್ವಿ. ಅದು ಯಾರ್ದು ಪಕ್ಷದಲ್ಲ, ನಮ್ಗೆ ಕ್ರಿಯೇಟ್ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್. ಈ ಚುನಾವಣೆಯಲ್ಲೂ ಕೂಡ ನಮ್ಗೆ ಆದಂತ ಒಂದು ಮತಗಳನ್ನ ಬರ್ತವೆ. ನಮ್ಮ ಒಂದು ಹೋರಾಟಕ್ಕೆ ಜಯ ಇದು. ಸರ್, ಈಗ ಮುಖ್ಯವಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೈ ಡ್ರಾಮಾ ನಡೀತಾ ಇದೆ. ಈಗ ಇದೇ ದಾವಣಗೆರೆ ಕ್ಷೇತ್ರದ MLC ಅಬ್ದುಲ್ ಜಬ್ಬಾರ್ ಸಾಹೇಬರು KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ? ಸೊ ಇದರ ಬಗ್ಗೆ ಏನಾದರೂ ನಿಮಗೆ ಐಡಿಯಾ ಇದೆ ಸರ್? ಈಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಹುದಿನಗಳ ಈ ಸಮಾಜದ ಬೇಡಿಕೆ ಇತ್ತು, ಟಿಕೆಟ್ ಕೊಡಬೇಕು ಅಹಿಂದ ವರ್ಗದವ್ರಿಗೆ ಅಂತ ಹೇಳಿ. ಅವರು ಜಬ್ಬಾರ್ ಸಾಹೇಬರು ಮುಂಚೂಣಿಯಲ್ಲಿ ನಾಯಕತ್ವ ವಹಿಸ್ಕೊಂಡು ಪಕ್ಷಕ್ಕೆ ಟಿಕೆಟ್ ಕೇಳಿದ್ರು. ಪಾಪ ಪಕ್ಷಕ್ಕೆ ಟಿಕೆಟ್ ಕೇಳಿದ್ರೆ ತಪ್ಪಾಯ್ತೇನೋ ಅವರು, ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಇವತ್ತು. ಹಾಗಾಗಿ ಸಹಜವಾಗಿ ಅವ್ರ ಜೊತೆಗೆ ಸಮುದಾಯ ನಿಂತಿದೆ. ಅವ್ರಿಗೆ ಬೀದಿಗೆ ತಳ್ಳಲ್ಲ ಜಬ್ಬಾರ್ ಸಾಹೇಬ್ರಿಗೆ. ಯಾವ ಕಾರಣಕ್ಕೂ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಎದಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸರಿಯಾದ ಮಾಹಿತಿ ನನಗಿಲ್ಲ. ಅವ್ರಿಗೆ ಕೇಳಿದ್ರೆ ಒಳ್ಳೇದು. ಓಕೆ ಸರ್, ಈಗ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಕ್ಸಿಟ್ ಪೋಲ್ ಯಾರಿಗೂ ಎಕ್ಸಾಕ್ಟ್ ಒಂದು ಎಕ್ಸಿಟ್ ಪೋಲ್ ಸಿಗ್ತಾ ಇಲ್ಲ. ಈಗ ಇದು ಒಂದು ಕೊನೆ ಪ್ರಶ್ನೆ ಆಗಿದೆ ನಿಮಗೆ. ಎಕ್ಸಾಕ್ಟ್ ಈಗ BJP ಗೆಲ್ಲಬಹುದು
ಅಥವಾ ಕಾಂಗ್ರೆಸ್ ಪಕ್ಷ ಗೆಲ್ಬಹುದು ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ SDP ಇದೆ. ಈ ಮೂರಲ್ಲಿ ಯಾರು ಗೆಲ್ಲುವ ಚಾನ್ಸಸ್ ಇದೆ? ನೋಡಿ ಸರ್, ನಾವು ಏನಾದ್ರೂ ಹೇಳ್ಬೋದು. ಇನ್ನೆಲ್ಲ ಸತ್ಯ ಏನಿದೆ ಅಂತ ಹೇಳಿದ್ರೆ, ಒಂದಿಷ್ಟು 7-8 ಸಾವಿರ ಮತಗಳಿಂದ ಬಿಜೆಪಿ ಮುಂದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹೊರತು ಬೇರೆ ಯಾವುದೇ ರೀತಿಯ ಮಾಹಿತಿಗಳು ನಮ್ಗೆ ಬರ್ತಾ ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥದ್ದು ಮುಸಲ್ಮಾನರ ಸ್ವಾಭಿಮಾನದ ಒಂದು ಹೋರಾಟ. ಮುಸಲ್ಮಾನರ ಸ್ವಾಭಿಮಾನದ ಹೋರಾಟದಲ್ಲಿ ನಾವೇನು ಅದಕ್ಕೆ ವಿರುದ್ಧವಾಗಿ ನಮ್ಮ ಸ್ವಾಭಿಮಾನಕ್ಕೆ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಎಲ್ಲರೂ ಗೆದ್ದಿದ್ದೀವಿ. ಚುನಾವಣೆಯಲ್ಲಿ ರಿಸಲ್ಟ್ ಏನೇ ಬರ್ಬೋದು, ಕಾಂಗ್ರೆಸ್ ಗೆಲ್ಬೋದು, ಬಿಜೆಪಿ ಗೆಲ್ಬೋದು, ಬಟ್ ಸ್ವಾಭಿಮಾನಕ್ಕೆ ಇದು ಜಯ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ, ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ನಮ್ಮ ಸ್ವಾಭಿಮಾನದ ಹೋರಾಟ ಇದ್ರಿಗೆ ಕಾಂಗ್ರೆಸ್ ಪಕ್ಷ ಸೋತಿದೆ. ಓಕೆ ಸರ್, ನಮ್ಮ ಎಲ್ಲ ಪ್ರಶ್ನೆಗಳಿಗೆ ತಾವು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಸ್ನೇಹಿತರೆ, ಇದು ಇಷ್ಟಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರ ಸುದ್ದಿಗಳಿಗೆ ನೋಡ್ತಾ ಇರಿ ದಾವಣಗೆರೆ 1 ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.